ಹುಬ್ಬಳ್ಳಿಯಲ್ಲಿ ಈ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಪೂಜೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿತ್ತಲ್ಲ. 9 ಜನರಿಗೂ ಕೂಡ ಹುಬ್ಬಳ್ಳಿಯ ಆಸ್ಪತ್ರೆಯಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡಿಸಲಾಗ್ತಾ ಇತ್ತು. ಅದರಲ್ಲಿ 2 ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇತ್ತು. ಚಿಕಿತ್ಸೆ ಫಲಿಸದೆ 2 ಮಾಲಾಧಾರಿಗಳ ಸಾವು. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ 2 ಮಾಲಾಧಾರಿಗಳು. ನಿಜಲಿಂಗಪ್ಪ ಮಲ್ಲಪ್ಪ 58 ವರ್ಷ, ಸಂಜಯ್ ಸವದತ್ತಿ 17 ವರ್ಷ. ಕಳೆದ 3 ದಿನಗಳಿಂದಲೂ ಕೂಡ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ಉಳಿದ 7 ಜನರಿಗೆ ಈಗ ಚಿಕಿತ್ಸೆಯನ್ನ ಹುಬ್ಬಳ್ಳಿಯ ಜಿಲ್ಲಾಸ್ಪತ್ರೆಯಲ್ಲಿ ಮುಂದುವರಿಸಲಾಗಿದೆ. ಸಿಲಿಂಡರ್ ಬ್ಲಾಸ್ಟ್ ಆಗಿ 9 ಅಯ್ಯಪ್ಪ ಮಾಲಾಧಾರಿಗಳು ಗಂಭೀರವಾದಂತಹ ಪ್ರಕರಣ ಇಡೀ ಹುಬ್ಬಳ್ಳಿಯನ್ನೇ ಬೆಚ್ಚಿ ಬೀಳಿಸಿತ್ತು. ಅದಾದಮೇಲೆ ಕಿಮ್ಸ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ ಮೇಲೆ ಅಲ್ಲಿ ಟ್ರೀಟ್ಮೆಂಟ್ ಕೊಡುವಂತಹ ವಿಚಾರಕ್ಕೂ ಕೂಡ ಒಂದಿಷ್ಟು ಜಟಾಪಟಿಗಳಾಗಿದ್ವು. ಎಲ್ಲ ಬೆಳವಣಿಗೆಗಳ ನಡುವೆ ಚಿಕಿತ್ಸೆ ಫಲಕಾರಿಯಾಗದೆ 2 ಅಯ್ಯಪ್ಪ ಮಾಲಾಧಾರಿಗಳು ಸಾವನ್ನಪ್ಪಿರುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು. ಒಟ್ಟು 7 ಜನರಿಗೆ ಗಾಯ ಆಗಿತ್ತು. 90% ಸುಟ್ಟ ಗಾಯ ಆಗಿತ್ತು. ವೈದ್ಯರು ಕೂಡ ತಮ್ಮ ತುಂಬ ಶ್ರಮ ಹಾಕಿದರು ಅವರನ್ನು ಬದುಕುಳಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಬಟ್ ಆ ಚಿಕಿತ್ಸೆ ಫಲಿಸದೆ ಈಗ 9 ಜನರ ಪೈಕಿ 2 ಕೊನೆ ಉಸಿರನ್ನು ಎಳೆದಿರುವಂಥದ್ದು. 7 ಜನರಿಗೆ ಈಗ ಟ್ರೀಟ್ಮೆಂಟನ್ನು ಜಿಲ್ಲಾಸ್ಪತ್ರೆಯಲ್ಲಿ ಮುಂದುವರಿಸಲಾಗಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುನಿಲ್, 9 ಜನ ಮಾಲಾಧಾರಿಗಳು ಸಿಲಿಂಡರ್ ಬ್ಲಾಸ್ಟ್ನಲ್ಲಿ ಗಾಯಗೊಂಡಿದ್ರು. ಈಗ 2 ಜನ ಸಾವನ್ನಪ್ಪಿದ್ದಾರೆ, 7 ಜನರಿಗೆ ಚಿಕಿತ್ಸೆ ಮುಂದುವರಿಸಲಾಗಿದೆ ಅನ್ನುವಂತಹ ಮಾಹಿತಿ. ಸದ್ಯಕ್ಕೆ ಚಿಕಿತ್ಸೆ ಹೇಗೆ ಮುಂದುವರಿಸ್ತಾ ಇದ್ದಾರೆ? ಜೊತೆಗೆ ಈ 2 ಸಾವನ್ನಪ್ಪಿರುವಂತಹ ಅಯ್ಯಪ್ಪ ಮಾಲಾಧಾರಿಗಳನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸುವಂತಹ ಕೆಲಸ ಆಯ್ತಾ, ಹೇಗೆ ಅಂತ ಹೇಳಿ? ಪ್ರೇಮ್, ನಿಜಕ್ಕೂ ಕೂಡ ಈ ಒಂದು ದುರ್ಘಟನೆಯಿಂದ ಇಡೀ ಹುಬ್ಬಳ್ಳಿ ಜನತೆ ಆತಂಕಕ್ಕೆ ಒಳಗಾಗಿದ್ರು. ಯಾಕಂದ್ರೆ ಮಾಲಾಧಾರಿಗಳ ಸಿಲಿಂಡರ್ ಸ್ಫೋಟ ಪ್ರಕರಣ ದಿನದಿಂದ ದಿನಕ್ಕೆ ಒಂದು ರೀತಿ ಆತಂಕಕ್ಕೆ ಉಂಟು ಮಾಡುತ್ತೆ. ಯಾಕಂದ್ರೆ ಇವರ ಸ್ಥಿತಿ ಬಹಳಷ್ಟು ಚಿಂತಾಜನಕವಿತ್ತು. ಮೊದಲನೇ ದಿನದಿಂದಲೂ ಕೂಡ ತೀವ್ರ ನಿಗಾ ಘಟಕದಲ್ಲಿ ಸ್ಪೆಷಲ್ ವಾರ್ಡ್ ನಲ್ಲಿ ಕಿಮ್ಸ್ ನಲ್ಲಿ ಇವರಿಗೆ ವಿಶೇಷ ವೈದ್ಯರ ತಂಡ ಚಿಕಿತ್ಸೆ ನೀಡ್ತಾ ಇತ್ತು. ಇದನ್ನ ಜಿಲ್ಲಾಡಳಿತ ಬಹಳಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ನಿನ್ನೆ ಹುಬ್ಬಳ್ಳಿ ಮತ್ತು ಬೆಂಗಳೂರಿನಿಂದ ವಿಶೇಷ ವೈದ್ಯರು ಬಂದು ಚಿಕಿತ್ಸೆಯನ್ನ ನೀಡಿ ಒಂದು ಯಾವುದೇ ರೀತಿಯ ಪ್ರಾಣಾಪಾಯ ಇಲ್ಲ ಅಂತ ಹೇಳಿದ್ರು. ಆದ್ರೆ ವಿಧಿಯ ದುರ್ದೈವನೇ ಬೇರೆ ಇದೆ. ಸೊ 2 ಮಾಲಾಧಾರಿಗಳು 17 ವರ್ಷದ ಸಂಜಯ್ ಮತ್ತು 58 ವರ್ಷದ ಲಿಂಗಪ್ಪ ಅವರು ಈಗ ಕೊನೆ ಉಸಿರೆಳೆದಿರುವಂತದ್ದು. ಇನ್ನು 7 ಜನರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. 7 ಜನರಲ್ಲಿ ಕೇವಲ 1 ಒಂದು ಚಿಕಿತ್ಸೆಗೆ ಸ್ಪಂದನೆ ನೀಡ್ತಾ ಇದ್ದು, ಇನ್ನು ಒಂದು 6 ಜನರ ಸ್ಥಿತಿ ಬಹಳಷ್ಟು ಚಿಂತಾಜನಕವಾಗಿದೆ. ಹೀಗಾಗಿ ಒಂದು ಜಿಲ್ಲಾಡಳಿತ ಇವು ಕಿಮ್ಸ್ ವೈದ್ಯರಿಗೆ ಸಾಕಷ್ಟು ಒಂದು ರೀತಿಯ ಸೌಲಭ್ಯಗಳನ್ನು ಕೊಟ್ಟು ಉಳಿಸುವಂತ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಇನ್ನು ಇದೀಗ ತಾನೇ ಒಂದು ಸಾವನ್ನಪ್ಪಿರುವ ಘಟನೆ ಅಧಿಕೃತ ಆಗಿರೋದ್ರಿಂದ ಕೆಲವೇ ಕ್ಷಣಗಳಲ್ಲಿ ಹಸ್ತಾಂತರ ಕಾರ್ಯ ನಡೆಯಲಿದೆ. ಓಕೆ, ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಮಾಹಿತಿಗಾಗಿ.